ಇದು ನಾಳೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೊರಟಿದ್ದಾರೆ. ಡೆಲ್ಲಿಯಲ್ಲಿ ಇವೇ ವಿಚಾರಗಳನ್ನು ಅವರು ಏನಂತಾರೆ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದಾರಂತೆ. ಮತ್ತು ಬೇರೆ ಅಂಥ ತುರ್ತು ವಿಚಾರಗಳು ಏನೂ ಇಲ್ಲ. ಇಲ್ಲಿ ಯಾವ ರೀತಿ ರಿಪೇರಿ ಮಾಡಬೇಕು, ಸಂಪುಟ ರಿಪೇರಿ ಡೆಲ್ಲಿ ದೌಡು ಹೀಗಾಗಿದೆ ಅಲ್ಲಿ. ಆಮೇಲೆ ಅಲ್ಲಿ ಕೆಲವೊಂದೆಲ್ಲ ಇಲ್ಲಿ ಯಾರೂ ರಾಜಿ ಆಗ್ತಾಯಿಲ್ಲ. ಹೌದು, ಸುರ್ಜೇವಾಲಾ ಅವರು ಬಂದರು, ಆದರೂ ಸಹಿತ ಏನಂತೇಳಿದ್ರೆ ಅವರು ಮಾತು ಕೇಳ್ಕೊಂಡು ಸಹಿತ ಕೃಷ್ಣಪ್ಪ ಅವರು ದೃಢವಾಗಿ ದಿಟ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ನಮ್ಮದು ನಿಲುವು ಏನಂತೇಳಿ ಅವ್ರಿಗೆ ತಿಳಿಸಿದ್ದೀವಿ. ಅವರ ಆಮೇಲೆ ನಾವಿಲ್ಲೇ ಗೂಟ ಹೊಡ್ಕೊಂಡು ಕೂತಿದ್ದ ನಮ್ಮ ತಪ್ಪ ಅಂತ ಕೇಳಿದ್ದೀವಿ ನಾವು ಅಂತ. ಹಾಗೆ ಆಮೇಲೆ ಎಚ್ ಕೆ ಪಾಟೀಲು ಮತ್ತು ಇವರು ದಿನೇಶ್ ಗುಂಡೂರಾವ್ ಭೇಟಿಯಾಗಿದೆ. ಅವರೆಲ್ಲ ಸೇರಿಬಿಟ್ಟು ಒಂದು 30-40 ಜನ ಶಾಸಕರು ಮೀಟಿಂಗ್ ಮಾಡಬೇಕಂತೇಳಿ ಮಾಡಿದ್ದಾರೆ. ಹಾಗೆ ಒಂದು ಇದೆಲ್ಲ ನನಗೆ ನೋಡಿದರೆ ಒಂದೇನೋ ಎಲ್ಲ ಒಳಗಡೆನೇ ಒಂದು ಬಾರ್ಗೇನಿಂಗ್ ಟ್ಯಾಕ್ಟಿಕ್ಸ್ ನಡೆದಿದೆ. ಇದೆಲ್ಲ ಬಾರ್ಗೇನಿಂಗು. ಹೌದು, ಯಾವುದೂ ಸ್ಫೋಟಕವಾಗಿ ಬರಲಿಲ್ಲ, ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಸುಧಾಕರ್ ಅವ್ರ ಪಾಪ ಅವ್ರು ಏನು ಹೇಳ್ತಾ ಇದ್ದಾರೆ, ಅವತ್ತು ಬೇಜಾರಾಯ್ತು ಹಂಗೆ ಮಾತಾಡಿದೆ, ಇವತ್ತಿಲ್ಲ. ಯಾಕಂದರೆ ಎಲ್ಲ ಪ್ಯಾಚಪ್ ಆಗಿದ್ದಾರೆ, ಎಲ್ಲ ಪ್ಯಾಚಪ್, ಅವರು ಕನ್ವಿನ್ಸ್ ಆಗಿದ್ದಾರೆ ಪಾಪ. ಅವರು ಡಿ ಕೆ ಶಿವಕುಮಾರ್ ಅವರು ಚಾಣಕ್ಯ ಇದ್ದಂಗೆ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಯಾರ್ಯಾರನ್ನ ಬಿಟ್ಟು ಏನೇನು ಹೇಳಿ ಅಲ್ಲಿ ಪ್ಯಾಚಪ್ ಮಾಡ್ಬೇಕಂತನೂ ಇದೆ. ಅದನ್ನು ಮೀರಿನೂ ಕೆಲವೊಂದು ಇದ್ದಾವೆ. ಈಗ ಕೆಲವೊಂದು ಅಲ್ಪ ಸ್ವಲ್ಪ ಆಮಿಷಗಳಿಗೆ, ಅಲ್ಪ ಸ್ವಲ್ಪ ಒಂದು ಇವಕ್ಕೆ ಒಪ್ಪದೇ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗಿನ್ನೂ ಹೆಚ್ಚಿಂದ ಏನು ಕೊಡಬೇಕು ಅನ್ನೋದು ಅಷ್ಟೇ ಅಲ್ಲಿ. ಹೆಂಗೆ ಅಂತ ಹೇಳಿದ್ರಪ್ಪ ಅಂದರೆ, ಇಡೀ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಇತಿಹಾಸ ಇದೆ. ದೇವರಾಜ ಅರಸು ಅವ್ರದ್ದು. ದೇವರಾಜ ಅರಸು ಅವರು ಬಂಡೆದ್ರು, ಅವರು ಪ್ರತ್ಯೇಕ ಪಕ್ಷ ಮಾಡಿದರು. ಆ ಗಟ್ಸು ಆಮೇಲೆ ಬಂದಿದ್ದು ಯಾರಿಗೆ ಅಂದರೆ ಬಂಗಾರಪ್ಪನವ್ರಿಗೆ. ಹೌದ್ರಾ? ಹೌದು. ಆ ರೀತಿ ತೊಡೆತಟ್ಟಿ ನಿಲ್ತಕ್ಕಂಥ ಏನು ಹೈಕಮಾಂಡಿಗೆ ಇವತ್ತು ಸಿದ್ದರಾಮಯ್ಯನವರು ಇಷ್ಟೊಂದು ವೀಕಾ ಅಂಥೇಳಿ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಯಾಕೆ ಅಂತೇಳಿದರೆ ಬಂಗಾರಪ್ಪನವ್ರು ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ ಅವರು. ಹೌದು, ಸಣ್ಣ ಕಮ್ಯುನಿಟಿ, ಈಡಿಗ ಕಮ್ಯುನಿಟಿ ಅವರು ಅಂತ. ಅವು ಯಾಕಂದ್ರೆ ಅವ್ರಿಗೊಂದು ಹೋರಾಟದ ಕಿಚ್ಚು. ಈ ಹಿಂದೆ ಅವರು ಗೋಪಾಲಗೌಡರ ಸಮಾಜವಾದಿ ನಾಯಕರ ಮತ್ತು ಒಬ್ಬ ಹೋರಾಟ ಆ ಎಲ್ಲ ಹಿನ್ನೆಲೆಯಲ್ಲಿ ಸಮಾಜವಾದಿ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು. ಅವರು ಮತ್ತು ಮಾಸ್ ಲೀಡ್ರು ಕೂಡ ಆಗಿದ್ದರು. ಅವರು ಈವನ್ ಉತ್ತರ ಕರ್ನಾಟಕಕ್ಕೆ ಬಂದರೂ ಸಹಿತ ಸಿಕ್ಕಾಪಟ್ಟೆ ಜನ ಸೇರ್ತಾಯಿದ್ರು. ನಾವೆಲ್ಲ ನೋಡಿದ್ವಿ ಅವ್ರನ್ನ ಗುಲ್ಬರ್ಗ, ರಾಯಚೂರು, ಕೊಪ್ಪಳಗಳಲ್ಲಿ ಅವ್ರಿಗೆ ಬಂದರೆ ಭಾಳ ತುಂಬ ಅವ್ರಿಗೆ ಏನಂತಂದ್ರಪ್ಪ ಅಂದ್ರೆ ಒಂದು ಇದು ಇತ್ತು, ಏನೋ ಬೆಂಬಲ ಆಯಿತು. ಆ ಹಿನ್ನೆಲೆಯಲ್ಲಿ ಅವ್ರು ಏನಂತ ಹೇಳಿದ್ರು ಒಂದು ಹೈಕಮಾಂಡಿಗೆ ತೊಡೆತಟ್ಟಿದ್ರು. ಸಿದ್ದರಾಮಯ್ಯನವರಿಗೆ ಇಷ್ಟೆಲ್ಲ ಅವ್ರದ್ದೊಂದು ಕಮ್ಯುನಿಟಿ ಬ್ಯಾಕಿಂಗ್ ಇದೆ. ಅಹಿಂದ ಅಂತ ಹೇಳ್ತಾ ಇದ್ದಾರೆ, ಏನೇನೋ ಹೇಳ್ತಾ ಇದ್ದಾರೆ. ಮತ್ತು ಬುದ್ಧಿಜೀವಿಗಳು ಅವ್ರ ಜೊತೆಗಿದ್ದಾರೆ ಪಾಪ. ತುಂಬ ಬುದ್ಧಿಜೀವಿಗಳು, ಎಡಚರರು, ಎರಡು ಶಕ್ತಿಗಳು ಎಲ್ಲ ಇದಾವೆ ಅವ್ರ ತಕ್ಕ. ಮತ್ತು ಅಲ್ಪಸಂಖ್ಯಾತರಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅವರು ಒಂದು ಈವನ್ ಇವರು ಯಾರು ಯಡಿಯೂರಪ್ಪ ತೆಗೆದುಕೊಂಡ ತೀರ್ಮಾನ ಸಹಿತ ತೆಗೆದುಕೊಳ್ಳಿಕ್ಕೆ ಅಶಕ್ತರಾಗಿದ್ದಾರೆ. ಯಡಿಯೂರಪ್ಪ SJP ಮಾಡಿಬಿಟ್ರು. ಇಲ್ಲಿ ನೋಡೋಣ ಅಂತ ಶಿಸ್ತಿನ ಪಾರ್ಟಿ ಅದು ಇದು ಏನೇನೋ ಹೇಳ್ತಾರೆ. ಅಂಥವ್ರಲ್ಲಿ ಅವ್ರನ್ನ ಏನಪ್ಪ ಅಂದ್ರೆ ಹುರಿದುಂಬಿಸ್ಬಿಟ್ರು. ಆಯ್ತು ನಡಿ ನಾನು ಒಂದು ಮಾಡ್ತೇನೆ ಅಂಥೇಳಿ ಎಲ್ಲಂತ ಅಂದ್ರೆ ಈಗ ಅದು BJPಯಲ್ಲಿ ಅನಿರೀಕ್ಷಿತ. ಹೌದು, ಅದು ಕರ್ನಾಟಕದ ಸಂದರ್ಭದಲ್ಲಿ ಅಂತೂ. ಹಾಗಾಗಿ ಇವ್ರದ್ದು ಪಾಪ ಒಂದು ಇವತ್ತು ಯಾರೋ ನಮ್ಮ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಇದ್ದೆ, ಇದು ಸಿದ್ದರಾಮಯ್ಯನವರು ಹೊಲದಲ್ಲಿ ಇಟ್ಟಿರ್ತಕ್ಕಂಥ ಬೆದರು ಗೊಂಬೆ ಆದಂಗೆ ಆಗಿಬಿಟ್ರಲ್ರಿ ಅಂತಂತಾರೆ. ಹೊಲದಲ್ಲಿ ಬೆದರುಗೊಂಬೆ ಇಟ್ಟಿರ್ತಾರೆ. ಸುಮ್ಮನೆ ಅವು ಏನಂತಾರೆ ಎಷ್ಟು ತನಕ ಬೆದರ್ಬೇಕೋ ಹಕ್ಕಿಗಳು ಬೆದರ್ತಿರ್ತಾವೆ ಅಷ್ಟೇ. ಅವು ಯಾರಾದರೂ ಬಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇವತ್ತೇನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ. ಯಾಕೆಂದರೆ ಈಲ್ಡ್ ಆಗಿಬಿಟ್ರು. ಪುತ್ರ ವ್ಯಾಮೋಹ ಅಲ್ಲಿ ಈಲ್ಡ್ ಆಗಿ ಅವರು ಏನಂತಂದ್ರೆ ಇವತ್ತು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬಹುದಾಗಿತ್ತು ಅವರು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಒಂದು ಬ್ಯಾಕಿಂಗ್ ಇದೆ. ಎಲ್ಲ ಅತೃಪ್ತರು ಅವ್ರನ್ನೆಲ್ಲ ಇವತ್ತು ಕೇಳ್ತಾ ಇರಲಿಲ್ಲ. ಅವ್ರ ಮಗನನ್ನು ಮಂತ್ರಿ ಮಾಡದೇ ಇದ್ದಿದ್ರೆ ಎಲ್ಲ ನೋಡಪ್ಪ ನಾನು ಯಾರಿಗೆ ಮಾಡಿದ್ದೀನಿ ನೋಡು, ನಂದೇನು ನಡೀತಾ ಇಲ್ಲ ಅಂತ ಹೇಳಿದ್ರಪ್ಪ ಅಂದ್ರೆ ದೊಡ್ಡ ಅವ್ರದ್ದು ಒಂದು ಶಕ್ತಿ ಇರ್ತಿತ್ತು, ದೊಡ್ಡ ಪಡೆ ಇರ್ತಿತ್ತು ಅವ್ರದ್ದು. ಅದು ಆಗ್ತಾ ಇಲ್ಲ, ಆಗಲಿಲ್ಲ ಅವರಿಗೆ. ಆಮೇಲೆ ಏನಂತ ಹೇಳಿದ್ರೆ ಅವರೆಲ್ಲ ಅಹಿಂದ ಎಲ್ಲ ಹೋಯಿತು. ಯಾಕಂತೇಳಿದ್ರೆ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಭಾಳ ಪರಸ್ಪರ ಆಗಿದ್ದಾರೆ ಈಗ. ಯಾವ ರೀತಿಯಲ್ಲಿ ಅಂಥೇಳಿ ಜಾರಕಿಹೊಳಿ ಅವರಿಗೆ ಏನಂತ ಹೇಳಿದ್ರು ಅಲ್ಲಿ ಅವರು ಸಹಿತ ಈಗ ಡೆಲ್ಲಿಯಲ್ಲಿದ್ದಾರೆ. ಯಾಕೆ ಅಂತೇಳಿದರೆ ಅಲ್ಲಿ ಲಕ್ಷ್ಮಣ ಸವದಿಗೆ ಸರಿ ಸಮಾನವಾಗಿ ಒಬ್ಬ ಮಂತ್ರಿ ಯಾಕನಾಗಿರಲಿ ಅಂತೇಳಿ ಇವರು DCM ಪಟ್ಟ ಬೇಕು ನನಗೆ. ಅವ್ರು ಸರಿಕವಾಗಿ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬೇಡ ಅಂತ ಹೇಳಿದೆ, ಆದರೂ ಸಹಿತ ಮಾಡಿದ್ದೀರಾ ಮಾಡಿ. ಆದರೆ ಅವ್ರ ಜೊತೆಗೆ ನಾನು ಇಡ್ಬೇಕಂತ ಹೇಳಿದ್ರಪ್ಪ ಅಂದ್ರೆ ನಾವು ಒಪ್ಪಲ್ಲ.
ನನಗೆ DCM ಪಟ್ಟ ಕೊಡಿ, ಯಾವ ರೀತಿಯಲ್ಲಿ ಮತ್ತೆ ಬೇರೆಯವರಿಗೆಲ್ಲ ಕೊಟ್ಟಿದ್ದೀರಲ್ಲ, ಪರಮೇಶ್ವರ್ ಅವ್ರಿಗೆ ಕೊಟ್ಟಿದ್ದೀರ, ನನಗೂ ಕೊಡಿ ಅಂಥೇಳಿ ಅವರು ಸಹಿತ ಅಲ್ಲಿ ಹೋಗಿ ಲಾಬಿ ಮಾಡ್ತಾಯಿದ್ದಾರೆ. ಇನ್ನು ಇವರು ಸಹಿತ ಪ್ರಿಯಕೃಷ್ಣನೂ ಹೋಗಿದ್ದಾರೆ, ಆಮೇಲೆ ಮಹದೇವಪ್ಪ ಅವರು ಹೋಗಿದ್ದಾರೆ. ಮಹದೇವಪ್ಪ ಅವರು ಅಲ್ಲಿ ತಾಳ್ಕೊಳ್ಳೋ ತನಕ ತಾಳ್ಕೊಂಡ್ರು. ಅವರು ಕಡೆಗೆ ಏನೇನೋ ಪೋಸ್ಟಿಂಗ್ ಮಾಡಿದ್ರು, ಎಲ್ಲ ಆಗ್ತಿರ್ತವೆ ಹಾಗೆ ಹೀಗೆ ಅಂತೇಳಿ. ಆದರೆ ಅವ್ರು ಬೆಂಬಲಿಗರು ಬಿಡಬೇಕಲ್ಲ. ಹೌದು. ಇಲ್ಲ ಇದೆಲ್ಲ ನಡೀತಾ ಇರುತ್ತೆ, ಏನು ನಾವು ಏನಪ್ಪ ಗಲಾಟೆ ಮಾಡೋದು ಬೇಡ ಅದು ಇದು ಹಾಕಿದ್ರು. ಆದರೆ ಬೆಂಬಲಿಗರು ಬಿಡಲೇ ಇಲ್ಲ, ಅವರಿಗೆ ಫೋರ್ಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈಗ ನೀವು ಈ ಥರ ಮಾಡಿದ್ರಪ್ಪ ನಿಮ್ಮ ಜೊತೆ ಈಗ ನಾವಿದ್ರೆ ನಮ್ಮನ್ನು ಬಲಿ ಕೊಡ್ತಾ ಇದ್ದಾರೆ ನೀವು ಅಂತ ಅವ್ರು ನಮ್ಮದು ವಿಚಾರ ಮಾಡ್ತಾ ಇಲ್ಲ ನೀವು ಅಂತೇಳಿ ಗಂಟು ಬಿದ್ದರು ಕಾರ್ಯಕರ್ತರು. ಹಾಗಾಗಿ ಅವರು ಮತ್ತೆ ಹುರಿದುಂಬಿಕೊಂಡು ಏನಂತಂದರೆ ಇದಕ್ಕೆ ಹೋಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ರಿಪೇರಿ ಆಗುತ್ತೆ ಇದು ಅಂತೇಳಿ ಗೊತ್ತಾಗಿದೆ. ಈಗ ಮಲ್ಲಿಕಾರ್ಜುನ್ ಅವರು ಒಂದು ಇದನ್ನು ನಾಂದಿ ಹಾಡಿಬಿಟ್ರು ಅವರು. ಅದಕ್ಕೆ ಒಂದು ಸಮಾಧಾನದ ಹೋಗೇನ ಅಲ್ಲ, ಯಾವ ರೀತಿಯಲ್ಲಿ ಥ್ರೆಟ್ ಮಾಡಬೇಕು ಅಂತ, ಯಾವ ರೀತಿಯಲ್ಲಿ ಥ್ರೆಟ್ ಮಾಡಿದರೆ ನಮಗೇನಪ್ಪ ಅಂದರೆ ಇದು ಸಿಗುತ್ತೆ, ಏನೋ ಅಧಿಕಾರ ಸಿಗುತ್ತೆ ಅಂತೇಳಿ ನಾವು 3 ಕೊಟ್ಬಿಡ್ತೀವಿ ರಾಜೀನಾಮೆ. ನಮ್ಮ ಪತ್ನಿ, ನಮ್ಮ ಮಗ, ನಾನು ಎಲ್ಲರೂ ಕೊಟ್ಬಿಡ್ತೀವಿ. ಮತ್ತು ಇದು ಕಿಚ್ಚು ಹಚ್ಚಿಬಿಡ್ತೀವಿ. ಇದು ಒಂಥರ ಪ್ರೆಸಿಡೆಂಟ್ ಆಗಿಬಿಡ್ತೀವಿ ಎಲ್ಲ ಕಡೆಗೆ. ಹಂಗಾದ್ರಪ್ಪ ಅಂದ್ರೆ ಇದು ನಾವು ಎದುರಿಸ್ಬೋದು ಅಂತಕ್ಕಂಥದ್ದು. ಅಲ್ಲಿ ಈಲ್ಡ್ ಆಗಿದ್ರು, ಅವರು ಹೈಕಮಾಂಡ್ ಈಲ್ಡ್ ಆಯಿತು. ಈಗ ಎಲ್ಲರನ್ನೂ ಫೇಸ್ ಮಾಡ್ತಾ ಇದೆ. ಅದರ ಪರಿಣಾಮವಾಗಿ ಈಗ ಎಲ್ಲ ಚೇಂಜ್ ಮಾಡ್ತಾ ಇದ್ದೀರಿ ಅಂದರೆ ನೋಡಿ, ಎಲ್ಲರೂ ಇವತ್ತೇನಂತಂದ್ರಪ್ಪ ಅಂದ್ರೆ ನಾವೆಲ್ಲ ಏನು ಅಂದ್ಕೊಂಡ್ವಿ, ಇಲ್ಲ ಇರೋದೇ ಒಂದು ಉಳಿದಿದೆ ಅಂಥೇಳಿ. ಒಂದಲ್ಲ, ಈಗ ಎಷ್ಟು ಉಳ್ದಾವ ಅಂತೇಳಿ ಇನ್ನೂ ಗೊತ್ತಾಗ್ತಾ ಇಲ್ಲ. DK ಶಿವಕುಮಾರ್ ಅವರು ಡೆಲ್ಲಿಲಿಂದ ವಾಪಸ್ ಬಂದ ಮೇಲೆ ಮಾತ್ರ ಗೊತ್ತಾಗುತ್ತೆ ನಮಗೆ ಎಷ್ಟು ಉಳಿತಾವೆ, ಎಷ್ಟು ಅಡ್ಜಸ್ಟ್ ಆಗ್ತವೆ ಅಂತಂತಂದು. ಅದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಜನ. ಹಾಗೆ